ಆಷಾಢ ಮಾಸದ ವಿಶೇಷ. ಈಗ ಪ್ರತಿ ಶುಕ್ರವಾರನು ವಿಶೇಷವಾದ ಪೂಜೆ ಇರುತ್ತೆ, ಅಲಂಕಾರ ಇರುತ್ತೆ. ಇವತ್ತು ಹಣ್ಣು ಅಲಂಕಾರ ಆಗಿದೆ, ಮುಂದಿನ ವಾರ ತರಕಾರಿ ಅಲಂಕಾರ ಆಗುತ್ತೆ, ಅದರ ಮುಂದಿನ ವಾರ ವಿಶೇಷವಾಗಿ ಬೇರೆ ಬೇರೆ ಅಲಂಕಾರಗಳೆಲ್ಲ ಇದೆ. ಬಳೆ ಅಲಂಕಾರ ಇದೆ, ಹೂವಿನ ಅಲಂಕಾರ ಇದೆ. ಹಾಗಾಗಿ ಪ್ರತಿಯೊಂದು ವಾರದಲ್ಲೂ ಕೂಡ ವಾರ ವಿಶೇಷ ಇದ್ದೇ ಇದೆ. ಆಷಾಢ ಶುಕ್ರವಾರ ಲಕ್ಷ್ಮೀ ಪ್ರಿಯವಾಗಿರೋದ್ರಿಂದ, ಹೆಣ್ದೇವರಾಗಿರೋದ್ರಿಂದ ತುಂಬಾ ವಿಶೇಷವಾದ ಪೂಜೆ ಇದ್ದೇ ಇರುತ್ತೆ. ಪ್ರತಿ ಶುಕ್ರವಾರನೂ ಕೂಡ ಬೆಳಗ್ಗೆ 5:00 ಪ್ರಾರಂಭ ಆಗುತ್ತೆ ಪೂಜೆ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ಮತ್ತೆ ಸಾಯಂಕಾಲ 5 ಗಂಟೆಗೆ ಪ್ರಾರಂಭ, ರಾತ್ರಿ 9 ಗಂಟೆಗೆ ಮಹಾಮಂಗಳಾರತಿ. ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. 17ನೇ ತಾರೀಕು ಹಾಗೆ ಈಗ ಜನ್ಮದಿನೋತ್ಸವ, ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಇದೆ. ಹಾಗಾಗಿ ವಿಶೇಷವಾಗಿ ಈ ಸರಿ ಹೂವಿನ ಅಲಂಕಾರ ಎಲ್ಲ ಇದೆ. ಭಕ್ತಾದಿಗಳು ಬನ್ನಿ. ಹೋಮ ಎಲ್ಲ ಇದೆ, ಹೋಮ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿರುತ್ತೆ. ಶ್ರೀಚಕ್ರ ಪೂಜೆ ಎಲ್ಲ ಇದೆ. ನಮ್ಮ ಹೆಸರು ವಿಕ್ರಮ ಅಂತ. ಪ್ರತಿ ಶುಕ್ರವಾರನೂ ಇಲ್ಲಿ ಇದೇ ತರ ಪೂಜೆ ನಡೆಯುತ್ತೆ. ಜನಗಳು ತುಂಬಾ ಸಹಕರಿಸ್ತಾರೆ. ಇಲ್ಲಿ ನಾವೇನ್ ಅನ್ಕೊಂಡಿದೀವಿ ಅದು ಈಡೇರಿಸುತ್ತೆ. ನಾನು 5 ವರ್ಷದಿಂದ ಒಂದು ಶುಕ್ರವಾರನು ಮಿಸ್ ಮಾಡದೆ ಹಾಡು ಹೇಳ್ತಾ ಇದೀನಿ. ತಾಯಿಗೆ ನನಗೂ ಅಷ್ಟೇ ಒಳ್ಳೇದಾಗಿದೆ, ಇಲ್ಲಿ ಬಂದ್ ಜನಗಳಿಗೂ ಅಷ್ಟೇ ಒಳ್ಳೇದಾಗಿದೆ. ಇಲ್ಲಿ ಏನೋ ಬಂದ್ರೆ ಒಂಥರ ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಸಂತೋಷ ಸಿಗುತ್ತೆ. ಮನೇಲಿ ಎಂತ ಕಷ್ಟ ಇದನ್ನು ಕಳೆಯುತ್ತೆ ತಾಯಿ. ಅಷ್ಟೇ ಹೇಳಿ ನನ್ನ ಸೌಭಾಗ್ಯ ಕೊಡುವವಳು ಚಾಮುಂಡಿ, ಓಂ ಶಕ್ತಿ ಓಂ ಶಕ್ತಿ ಮಾ ಸೌಭಾಗ್ಯದಾಯಿನಿ ಮಾಂಗಲ್ಯ ರಕ್ಷಣಿ ಓಂ ಶಕ್ತಿ ಮಾ. ಊರೆಂದರೆ ಮೈಸೂರು, ನದಿಯೆಂದರೆ ಕಾವೇರಿ, ತಾಯೆಂದರೆ ಯಾರಮ್ಮ ಚಾಮುಂಡಿ ನೀನಮ್ಮ. ಕರುಣಾ ಸಾಗರಿ ಚಾಮುಂಡಿ, ಅಭಯ ಪ್ರದಾಹಿನಿ ಜಗದಾಂಬೆ. ಕರುಣಾ ಸಾಗರಿ ಚಾಮುಂಡಿ, ಅಭಯ ಪ್ರದಾಹಿನಿ ಜಗದಾಂಬೆ. ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನ, ರಿಂಗ್ ರಸ್ತೆ, ಗೌರಿಕೊಪ್ಪಲ್, ಹಾಸನ. ಇಲ್ಲಿ ದೇವಸ್ಥಾನ ಓಪನ್ ಆಗಿ 16ನೇ ವರ್ಷ. ಇವತ್ತು ಮೊದಲನೇ ಶುಕ್ರವಾರ ಆಷಾಢ ಮಾಸದಲ್ಲಿ ಹಣ್ಣಿನ ಅಲಂಕಾರವನ್ನು ಮಾಡಿದ್ದೇವೆ. ಹಾಗೂ ಭಕ್ತಾದಿಗಳು ತುಂಬಾ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಜನಸಾಗರವಾಗಿ ಬರ್ತಾ ಇದ್ದಾರೆ ತಾಯಿಯ ದರ್ಶನಕ್ಕೆ. ಇವತ್ತು ವಿಶೇಷತೆ ಅಂದರೆ ಹಣ್ಣಿನ ಅಲಂಕಾರದಿಂದ ದೇವಿ ಬಹಳ ವಿಜೃಂಭಣೆಯಿಂದ ಎಲ್ಲರಿಗೂ ಇದು ಮಾಡ್ತಾಳೆ, ಎಲ್ಲ ಭಕ್ತಾದಿಗಳು ಬಳಿತಾರೆ. ಹಾಗೂ ಮುಂದಿನ ಶುಕ್ರವಾರ ತರಕಾರಿ ಅಲಂಕಾರ, ಹಾಗೂ ಜುಲೈ 17ರಂದು ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಇರೋದ್ರಿಂದ ಅವತ್ತು ಹೋಮ, ಅನ್ನದಾನ ಪ್ರತಿಯೊಂದು ಇರುತ್ತದೆ. ಹೂವಿನ ಅಲಂಕಾರ ಅವತ್ತು ಬಹಳ ಚೆನ್ನಾಗಿರ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತೀನಿ. ನಮ್ಮ ಹೆಸರು ಸ್ವಾಮಿ, ವ್ಯವಸ್ಥಾಪಕ. ಆಷಾಢ ಶುಕ್ರವಾರ 4 ವಾರ ತುಂಬಾ ವಿಶೇಷವಾಗಿ ಪೂಜೆ ಇರುತ್ತೆ. 1 ವಾರ ಹಣ್ಣಿನ ಅಲಂಕಾರ ಇರುತ್ತೆ, 1 ವಾರ ಬಳೆ ಅಲಂಕಾರ ಇರುತ್ತೆ, 1 ವಾರ ಹೂವಿನ ಅಲಂಕಾರ ಇರುತ್ತೆ, 1 ವಾರ ತರಕಾರಿ ಅಲಂಕಾರ ಇರುತ್ತೆ. ಹೀಗೆ ವಿಶೇಷವಾಗಿ 4 ವಾರನು ತುಂಬಾ ಅಲಂಕಾರ ಚೆನ್ನಾಗಿರುತ್ತೆ. ನಾನು 22 ವರ್ಷದಿಂದನೂ ಬರ್ತೇನೆ ಈ ದೇವಿಗೆ. ಈ ದೇವಿಲಿ ಏನಪ್ಪ ವಿಶೇಷ ಅಂದ್ರೆ ಕಾಲಚಕ್ರ ಇರೋದ್ರಿಂದ ಇಲ್ಲಿ ತುಂಬಾ ವಿಶೇಷ, ಮತ್ತೆ ಶಕ್ತಿ ದೇವತೆ ಇದು. ಹಾಗಾಗಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ತಾ ಇರ್ತಾರೆ. ಪ್ರತಿ ಶುಕ್ರವಾರನು ಗ್ರ್ಯಾಂಡ್ ಆಗಿ ಪೂಜೆ ಇರುತ್ತೆ. ತುಂಬಾ ಎಲ್ಲಾ ಸಹಕರಿಸ್ತಾರೆ. ಆತರ ಹೇಳಿ ನನ್ನ ಮಾತು.
ನಮ್ಮ ಹೆಸರು ರೇಖಾ ಅಂತ. 22 ವರ್ಷದಿಂದ ಬರ್ತೀನಿ. ನಾವ್ ಏನ್ ಅನ್ಕೊಂಡಿದೀವಿ ಪ್ರತಿಯೊಂದನ್ನು ನಮಗೆ ಈಡೇರಿದೆ ಸರ್. ಪ್ರತಿ ಶುಕ್ರವಾರನೂ ಬರ್ತೀವಿ. 22 ವರ್ಷದಿಂದನೂ ಬರ್ತಾ ಇದೀವಿ. ನಾವ್ ಏನಂತ ಮನೆ ಕಟ್ಟಿರ್ಬೋದು, ಅಥವಾ ಮಕ್ಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಬೇರೆ ಏನೇ ಆಗ್ಲಿ ನಮ್ ಸಮಸ್ಯೆಗಳನ್ನ ಬಗೆಹರಿಸಿದಾಳೆ ತಾಯಿ. ಅಷ್ಟು ಶಕ್ತಿ ಇದೆ ತಾಯಿ ನಮ್ಮಮ್ಮಂಗೆ.